ಕಿಡ್ನಾಪ್ ಕೇಸ್ ಪ್ರಕರಣದಲ್ಲಿ ಶಾಸಕ ರೇವಣ್ಣವರು ಜೈಲು ಸೇರಿದರು. ನಿನ್ನೆ ಅವರಿಗೆ ಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡಿದೆ. ಹೀಗಾಗಿ ಇವತ್ತು ಮಧ್ಯಾಹ್ನ ವೇಳೆಗೆ ಪರಪ್ಪನ ಅಗ್ರಹಾರದಿಂದ ಅವರು ಬಿಡುಗಡೆ ಆಗಲಿದ್ದಾರೆ. ಹೀಗಾಗಿ ಬಸವನಗುಡಿಯ ರೇವಣ್ಣರ ಮನೆಯ ಮುಂದೆ ಎಲ್ಲ ರೀತಿಯ ಭದ್ರತೆ ಪೊಲೀಸ್ ಇಲಾಖೆ ಕೈಗೊಂಡಿದ್ದಾರೆ. ಪ್ರೆಸೆಂಟ್ ಈಗ ರೇವಣ್ಣರ ಮನೆ ಮುಂದೆ ಇದ್ದೇನೆ ಬಸವನಗುಡಿಯಲ್ಲಿ. ಈ ಒಂದು ಭಾಗದಲ್ಲಿ ನೋಡ್ತಾ ಇರ್ಬೋದು, ಇದು ರೇವಣ್ಣವರ ಮನೆ. ಹೀಗಾಗಿ ಇಲ್ಲಿ ಸುತ್ತಮುತ್ತ ಯಾವುದೇ ಅಹಿತಕರ ಘಟನೆ ಆಗದಂತೆ ಪೊಲೀಸ್ ಬಂದೋಬಸ್ತ್ ಕೈಗೊಂಡಿದ್ದಾರೆ. ರಿಸರ್ವ್ ಪೊಲೀಸ್ ನಿಯೋಜನೆಗೊಂಡಿದೆ. ಮತ್ತೊಂದು ಕಡೆ ಬ್ಯಾರಿಕೇಡ್ ಅಳವಡಿಕೆ ಮಾಡಿದ್ದಾರೆ. ಯಾಕಂದರೆ ರೇವಣ್ಣ ಅಭಿಮಾನಿಗಳು ಸಾಕಷ್ಟು ಜನ ಬರ್ಬೋದು ಎಂಬ ನಿರೀಕ್ಷೆ ಇದೆ. ಹೀಗಾಗಿ ಯಾವುದೇ ಅಹಿತಕರ ಘಟನೆ ಆಗದಂತೆ ಸೂಕ್ತ ಭದ್ರತೆ ಕೈಗೊಂಡಿದ್ದಾರೆ. ಇದೇ ಮನೆಯಲ್ಲಿ ಸಹ ಏನು ಸಂತ್ರಸ್ತೆಯನ್ನು ಕರೆದುಕೊಂಡು ಸ್ಥಳ ಮಾಜರು ಪೊಲೀಸ್ SIT ತಂಡ ಮಾಡಿತ್ತು. ಯಾಕಂದರೆ ಈ ಒಂದು ಮನೆಯಲ್ಲಿ ಏನು ಲೈಂಗಿಕ ದೌರ್ಜನ್ಯ ಸಿಗಿದ್ದಾರೆ ಎಂಬುದು ಆ ಒಂದು ಸಂತ್ರಸ್ತೆಯ ಒಂದು ಕಡೆ ಆರೋಪವಾಗಿತ್ತು. ಹೀಗಾಗಿ SIT ತಂಡ ಈ ಹಿಂದೆ ಈ ಮನೆಯಲ್ಲಿ ಬಂದು ಸ್ಥಳ ಮಾಜರ ಮಾಡಿತ್ತು. ಬಟ್ ಇದೀಗ ರೇವಣ್ಣವರಿಗೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಷರತ್ತುಬದ್ಧ ಜಾಮೀನು ಸಿಕ್ಕಿದೆ. ಹೀಗಾಗಿ ಯಾವುದೇ ರೀತಿಯ ಅಹಿತಕರ ಘಟನೆ ಆಗದಂತೆ ಬಸವನಗುಡಿಯ ರೇವಣ್ಣವರ ಮನೆ ಮುಂದೆ ಸೂಕ್ತ ಭದ್ರತೆ ಪೊಲೀಸ್ ಇಲಾಖೆ ಕೈಗೊಂಡಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.